ಥೈಲ್ಯಾಂಡ್ ದೇಶದ ಸುಂದರ ತಾಣಗಳಲ್ಲಿ ಯೂಶಲಿ ಪಾರ್ಕ್ ಅಂದ್ರೆ ಮರ ಗಿಡ ಇದ್ದಿದ್ದ, ಆದ್ರೆ ಈ ಪಾರ್ಕ್ ನಲ್ಲಿ ಸಾವಿರಾರು ವಿಧ ವಿಧದ ಮೀನುಗಳನ್ನ ನೀವು ಕಾಣಬಹುದು. ಇಂಥ ಫಿಶಿಂಗ್ ಪಾರ್ಕ್ ನಲ್ಲಿ ಇವತ್ತಿನ ಪರದಾಟ ಏನಿರಬಹುದು? ಹಾಯ್, ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಣ್ಮಣಿ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ದಿನಾಗ್ಲೇ ಹೇಳ್ದಂತೆ ಹೊಸ ದಿನ ಹೊಸ ಜಾಗ, ಆದ್ರೆ ಅದೇ ಜನ. ನನ್ನ ಹಿಂದೆ ನೀವು ನೋಡ್ಬೋದು, ಅರುಣೋದಯ ಆ ಕಡೆ ಶುರು ಆಗ್ತಿದ್ರೆ ನಮ್ಮ ಪಾರ್ಟಿಸಿಪೆಂಟ್ಸ್ ಗಳಿಗೆ ಈಗ ಪರದಾಟೋದಯನ ಶುರು ಮಾಡೋದಕ್ಕೆ ನಾನು ಬಂದೀನಿ. ಬಟ್ ಬ್ಯೂಟಿಫುಲ್ ಆಗಿರೋಂಥ ಜಾಗ, ಆದ್ರೆ ಬಹಳ ಎಕ್ಸಾಸ್ಟೆಡ್ ಆಗಿರೋಂಥ ನಮ್ಮ ಪಾರ್ಟಿಸಿಪೆಂಟ್ಸ್ಗಳು ಏನೋ ನಿದ್ದೆ ಇಲ್ಲ, ಏನೋ ಅದಿಲ್ಲ ಇದಿಲ್ಲ ಅನ್ಕೊಂಡು ಪಟ್ನಲ್ಲಿ ಹಂಗು ಹಿಂಗು ಅಸೆಂಬಲ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬ್ಲೂ ಟೀಮ್ಗೆ ಹಾಯ್, ವೈಟ್ ಟೀಮ್ಗೆ ಹಾಯ್. ವೆಲ್ಕಮ್ ಟು ಥಾಯ್. ಓಕೆ, ಸಿಕ್ಕಾಪಟ್ಟೆ ಜೋಶಲ್ಲಿ ಕಾಣ್ತಾ ಇರಾ. ಯಾಕಪ್ಪ ಬಿಸಿಲು ತಡ್ಕೊಳಕ್ಕಾಗದೆ ಮೊಕ್ಕಲ ಒಳ್ಳೆ ನಿಂಬೆಹಣ್ಣು ಇದ್ದಂಗೆ ಇಟ್ಕೊಬಿಟ್ಟಿದ್ಯಾ? ಏನ್ ಮಾಡೋದು ಸರ್, ನಾವಿವತ್ತು ನಿಮ್ಮೆಲ್ಲರನ್ನು ಬಂಗ್ಸಮ್ರನ್ ಅನ್ನೋ ಒಂದು ಏರಿಯಾ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಫಿಶಿಂಗ್ ಮಾಡ್ತಾ ಇದೀವಿ. ಫಿಶಿಂಗ್ ತಾನೇ ಏನ್ ಹಿಂಗ ಗಾಳ ಹಾಕಿ ಹಿಂಗ್ ಹಿಡಿದು ಬಿಡ್ಬೋದು ಅಂತ. ನಿಜವಾದ ವಿಚಾರ ಹೇಳ್ತೀನಿ, 100 ಗ್ರಾಮ್ ಇಂದ 300 kg ವರೆಗೂ ಅಲ್ಲಿ ಮೀನುಗಳಿರುತ್ತೆ. ಅಂದ್ರೆ ಇಟ್ ವಿಲ್ ಬಿ ವೆರಿ 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 ಹ್ಯೂಜ್. ಮೋಸ್ಟ್ ಪ್ರಾಬಬ್ಲಿ ಎಷ್ಟಿರ್ಬೋದು ಅಂದ್ರೆ ನಿಮ್ಮ ಕವಿತನಿಗಿಂತ ದೊಡ್ಡ ಸೈಜ್ ಇದ್ರೂ ಇರ್ಬೋದು. ಸೊ ಅಷ್ಟು ದೊಡ್ಡ ಮೀನನ್ನ ನೀವು ಹಿಡಿಬಹುದು. ಅಂದ್ರೆ ಅದು ಸಿಗತ್ತೆ ಅಂತ ಏನ್ ಹೇಳಕ್ಕಾಗಲ್ಲ. ಸೊ ನಾವೆಲ್ಲ ಈಗ ಅಲ್ಲಿ ಹೋಗೋಣ. ಮಿಕ್ಕಿದ ಅಂತ ಇನ್ಸ್ಟ್ರಕ್ಷನ್ಗಳನ್ನ ಅಲ್ಲೇ ನಿಮ್ಗೆ ಕೊಡ್ತಾರೆ. ಓಕೆನಾ? ಎಲ್ಲರೂ ಫುಲ್ ಖುಷಿಯಿಂದ ಇದ್ದೀರಾ? ಎಕ್ಸೈಟೆಡ್? ಆಲ್ ಸೆಟ್ ಟು ಗೋ? ಕಮ್, ವಿಲ್ ಗೋ. ಮೀನುಗಳನ್ನ ಹಿಡಿಯೋದು ಅಂದ್ರೆ ಸಾಮಾನ್ಯ ಅಲ್ಲ. ಮೀನುಗಳನ್ನ ಹಿಡಿಯೋದಕ್ಕೆ ಅಂತಾನೆ ಇಲ್ಲಿ ನೂರಾರು ಪರಿಕರಗಳು, ಮೀನುಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಾನೆ ಅದರದೇ ಆದಂತ ಆಹಾರಗಳು. ಇದನ್ನೆಲ್ಲ ಉಪಯೋಗಿಸಿ ನಮ್ಮ ಹುಡುಗರು ಪರದೇಶದಲ್ಲಿ ಪರದಾಡ್ತಾರ ಅಥವಾ ಮೀನುಗಳನ್ನ ಗಾಳಕ್ಕೆ ಹಾಕೊಳ್ತಾರ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮೊದ್ಲು ನಾವು ಬ್ರೆಡ್ ಅನ್ನ ಬಾಕ್ಸ್ ಅಲ್ಲಿ ಹಾಕೋತೀವಿ. ಆಮೇಲೆ ತೆಂಗಿನಕಾಯಿಯ ಹಾಲನ್ನ ಇಲ್ಲಿ ಹಾಕೋತೀವಿ. ಆಮೇಲೆ ಡ್ರೈ ಫಿಶ್ ಅನ್ನ ಪುಡಿ ಮಾಡಿದ್ದಾರೆ ಇಲ್ಲಿ, ಆ ಪುಡಿನ ಹಾಕೋಬೇಕು. ಆಮೇಲೆ 3 ಕಿಲೋ ಬ್ರೆಡ್ಗೆ ಆ ಥರದ 1 ಪ್ಯಾಕೆಟ್ ನಾವಿಲ್ಲಿ ಮಿಕ್ಸ್ ಮಾಡ್ತೀವಿ. ಇದನ್ನ ಚೆನ್ನಾಗಿ ಜೋಡಿಸ್ಕೊಂಡು ದಸರಾ ಬೊಂಬೆ ಇಟ್ಟಂಗಿಟ್ಟು ಪಿನ್ನನ್ನ ಚುಚ್ಚಬೇಕು. ಹಾ, 6 ಆಯ್ತು. ಪೂರ್ತಿಯಾಗಿ ಮುದ್ದೆ ತರ ಉಂಡೆ ಮಾಡಿ ಆ ನೆಟ್ಟಿಗೆ ಅಂಟಿಸ್ಬೇಕು. ಈಗ ಫಿಶ್ ಫುಡ್ ಸ್ಪ್ರಿಂಗ್ಗೆ ಮತ್ತೆ ಹುಕ್ಕಿಗೆ ಅಂಟ್ಕೊಂಡಿದೆ. ಮೀನಿನ ಊಟ ರೆಡಿ ಆಗಿದೆ. ಇಲ್ಲಿದೆಯಲ್ಲ, ಇದು ಈ ಚಿಕ್ಕದಾಗ ಕಾಣಿಸ್ತಾ ಇದೆಯಲ್ಲ, ನೀವು ಟಾಸ್ಕ್ ಮಾಡ್ಬೇಕಾದ್ರು ಅಷ್ಟೇ ನೋಡ್ಕೊಳ್ಳಿ. ಈ ಚಿಕ್ಕದಾಗ ಕಾಣಿಸ್ತಾ ಇಲ್ಲ, ಇದಿದೆಯಲ್ಲ, ಇದು ಎಲ್ಲಿ ನಿಲ್ಲಿಸ್ತೀರೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಎಂತ ತ್ರೋಣ ಗಾಳ ಅಂದ್ರೆ ಹಿಂಗ ಹಾಕೋದು ನೋಡಿ. ಒಂದೇ ತ್ರೋಗೆ ಎಂತ ದೊಡ್ಡ ಮೀನ್ ಸಿಕ್ಕಿದೆ. ವಿಲವಿಲ ಅಂತ ಒದ್ದಾಡ್ತಿದೆ. ನಮ್ಮ ಹುಡುಗರು ಇದೇ ತರ ವಿಲವಿಲ ಅಂತ ಒದ್ದಾಡ್ತಾರ ಅಥವಾ ಮೀನುಗಳನ್ನ ಗಾಳಕ್ಕೆ ಹಾಕೊಳ್ತಾರ? ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಗೈಡೆನ್ಸ್ ಎಲ್ಲ ಸಿಕ್ಕಿದ್ಯಾ? ಕಮ್ಮಿ ಟೈಮಲ್ಲಿ ಜಾಸ್ತಿ ಮೀನು ಹಿಡಿಬೇಕು. ಕರೆಡಿ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ ಈಗ. 3, 2, 1, ಗೋ. ಓಡಿ ಓಡಿ, ಬೇಗ ಓಡಿ. ಮೀನುಗಳೆಲ್ಲ ನಿಮಗೋಸ್ಕರ ಊಟ ಮಾಡ್ದಿನ ಕಾಯ್ತಾ ಇರ್ತವೆ. ಅಲ್ಲ ಕಣ್ರಿ, ಇವ್ರು ಬಕೆಟ್ ಹಿಡ್ದಿರೋ ಸ್ಟೈಲ್ ನೋಡಿ. ನಮ್ಮೂರಿನಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ಯಾರ್ಯಾರಿಗೋ ಬಕೆಟ್ ಹಿಡ್ದಿರ್ತಾರೆ, ಆದ್ರೆ ಇಲ್ಲಿ ಇವ್ರ ಕೆಲಸ ಆಗ್ಬೇಕು ಅಂದ್ರೆ ಬಕೆಟ್ ಹಿಡಿಲೇಬೇಕು. ಮೀನು ಕೆಲವರಿಗೆ ಆಹಾರ ಆದ್ರೆ ನಮ್ಮ ಮೀನುಗಳಿಗೆ ಬಕೆಟ್ ತುಂಬಾ ಆಹಾರ. ಈ ಬಂಗ್ಸಮ್ರನ್ ಫಿಶಿಂಗ್ ಪಾರ್ಕ್ ನ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ 2 kg ಜಾಸ್ತಿ ತೂಕ ಇರುವಂತ ಮೀನುಗಳನ್ನ ಹಿಡಿದು ಹೊರಗಡೆ ತಗೊಂಡು ಹೋಗುವಂತ ಪರ್ಮಿಷನ್ ಇಲ್ಲ. ಇನ್ ಕೇಸ್ ಹಿಡಿದ್ರು ಕೂಡ ಅದನ್ನ ಮತ್ತೆ ನೀರಿಗೆ ವಾಪಸ್ ಬಿಡ್ಬೇಕತ್ತೆ. ಇಲ್ಲ ಅದು ಹಾಕಿದ್ಮೇಲೆ ಪ್ರೌಡ್ ಮಿಕ್ಸ್ ಮಾಡೋದು. Hey Dipti, keep pressing it as make it dense as possible.
ಉದ್ದ ಸ್ಟ್ರೇಟ್ ಸ್ಟ್ರೇಟ್ ಆಗಿ. You do what you're supposed to do. Why worried about it? ಅಲ್ಲಲ್ಲ ವಾಣಿ, ಶಿವಮೊಗ್ಗದಲ್ಲಿ ಮನೆಯವರಿಗೆಲ್ಲ ಮುದ್ದೆ ಮಾಡಿ ಅಭ್ಯಾಸ ಅನ್ಸುತ್ತೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅಚ್ಚುಕಟ್ಟಾಗಿ ಮುದ್ದೆ ಮಾಡ್ತವ್ರೆ. Don't worry, correct. Listen, as much as you can, crush it. ಮೀನುಗಳಿಗೆ ಊಟ ತಯಾರು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರೆ ನಮ್ಮ ಹುಡುಗರು, ಇನ್ನ ಮೀನುಗಳನ್ನ ಹಿಡಿಯೋದಕ್ಕೆ ಇನ್ನೆಷ್ಟು ಟೈಮ್ ತಗೊಳ್ತಾರೋ. ಬೌಲಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬಾಲರು ಬಾಲ್ನ ಉಜ್ಜಿ ನೋಡ್ಕೊಂಡಂಗೆ ನಮ್ಮ ಮಾಧುರಿ ಬಾಲ್ನ ಮುಟ್ಟಿ ನೋಡ್ಕೊಳ್ತವ್ರೆ. ಈ ಬಾಲು ಸಿಕ್ಸ್ ಹೋಗುತ್ತಾ ಅಥವಾ ಅಲ್ಲೇ ಬಿದ್ದೋಗುತ್ತಾ? ಅಯ್ಯಯ್ಯೋ, ಹೇಳ್ತಾ ಇದ್ದಂಗೆ ಅಲ್ಲೇ ನೋ ಬಾಲ್ ಆಗೋಯ್ತು. ನಮ್ಮ ಮೈಸೂರಿನ ಹುಡುಗ ರಕ್ಷಿತ್ ಪ್ಯೂರ್ ವೆಜಿಟೇರಿಯನ್, ಪಕ್ಕಾ ಪ್ರೊಫೆಷನಲ್ ತರ ನಿಂತು ಪೋಸ್ ಕೊಟ್ಕೊಂಡು ಗಾಳ ಹಾಕ್ತಿದ್ದಾನೆ. ಸೂಪರ್ ಆಗಿ ಆಗ್ದೆ ಮಗ. ನೀನೇನೋ ಪ್ಲೇಟ್ ಮೀಲ್ಸ್ ಕಳ್ಸ್ಕೊಟ್ಟೆ ನಮ್ ಫಿಶ್ಗಳಿಗೆ, ಆದ್ರೆ ಖಾಲಿ ಪ್ಲೇಟ್ ವಾಪಸ್ ಬಂತಲ್ಲೋ. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ಹೇಳಿದ್ದು ಹಸಿ ಹಾಕ್ಬಾರ್ದು ಅಂತ. ಅದು ಬಿಚ್ಕೊಂತಲೆ. ಆಯ್ತು, ಅದು ಹೋಯ್ತು. ಬಿಚ್ಕೊಂತು. You should never put a dry one. ಅಲ್ಲಿ ನೋಡ್ರಿ ನಮ್ಮ ಮೈಸೂರಿನ ಹುಲಿ ಸೂರಜ್ ಕೊಡ್ತಿರುವಂತ ಪೋಸು. ಅಲ್ಲ, ನಮ್ಮ ದೇಶದಲ್ಲಿ ಗಾಳ ಹುಡುಕಿದ್ರು ಒಳ್ಳೆ ಪೊಲಿಟಿಷಿಯನ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಈ ಶೋನಲ್ಲಿ ಒಳ್ಳೆ ಪೊಲಿಟಿಷಿಯನ್ ಅನಿಸ್ಕೊಂಡಿರುವಂತ ಈ ಸೂರಜ್ ಗಾಳಕ್ಕೆ ನಮ್ಮ ಪರದೇಸಿ ಮೀನ್ ಬೀಳುತ್ತೋ ಇಲ್ವೋ, ಅವ್ನ್ ಕಟ್ಟಿದ ಊಟ ಅಂತೂ ಪ್ಲಾಟ್ಫಾರ್ಮ್ ಅಲ್ಲೇ ಬಿದ್ದೋಯ್ತು. ನಮ್ಮ ಕೊಡಗಿನ ಬೆಡಗಿ ಸ್ಫೂರ್ವಿ ನೋಡಿ, ಕೊಟ್ಟಿರುವಂತ ಕೆಲಸನ ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಿದ್ದಾಳೆ. ಅಲ್ಲಮ್ಮ ಸ್ಫೂರ್ವಿ, ನೀನು ಗಾಳ ಹಾಕೋದೇ ಲೇಟ್ ಆಗ್ಬಿಟ್ರೆ ಹೊಟ್ಟೆ ಹಸ್ಕೊಂಡು ಕಾಯ್ತಿರುವಂತ ಮೀನುಗಳೆಲ್ಲ ಮನೆಗೆ ಹೋಗ್ಬಿಡ್ತವೆ.